ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿವ್ಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರಾಗಿ ಬೆಂದಾಸಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ರೋಸ್ದು ದಿಂಡು ಕೋಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇದು ರೋಸು. ಸೊ ಇದನ್ನು ಬಳಸ್ಕೊಂಡು ಇವತ್ತು ದಿಂಡು ಕೋಸೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಎರಡು ದಾರ ಇದು, 2 ಎಳೆ ದಾರ ಇದು. ಸೊ ಇವಾಗ ನೀವು 2 ಎಳೆ ದಾರ 2 ಲೈನ್ ತೊಗೋಬೇಕು. ಸೊ 4 ಇದು. ಸೊ ನೋಡಿ ಫ್ರೆಂಡ್ಸ್, ಈಗ 2 ಎಳೆ ದಾರನ ನಾನು 2 ಎಳೆ ತೊಗೊಂಡಿದ್ದು 4 ತೊಗೊಂಡಿದ್ದೀನಿ, ಡಬಲಾಗಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಲಾಸ್ಟಲ್ಲಿ ಈ ಎಂಡಲ್ಲಿ ನಾನು ಒಂದು ನಾಟ್ ಹಾಕ್ಕೊತಿದ್ದೀನಿ. ನಿಮ್ಗೆ ಬೇಕಿದ್ದರೆ ಒಂದು ಕಡ್ಡಿ ಏನಾದರೂ ಸಿಕ್ಕಿದ್ರೆ, ಇಲ್ಲಿ ರೋಸ್ ಕಡ್ಡಿ ಆಗಲಿ ಏನಾದರೂ ಈ ಥರ ಏನಾದರೂ ಸಿಕ್ಕಿದ್ರೆ ರೋಸ್ ಕಡ್ಡಿ ತುದಿಯಲ್ಲಿ ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ, ಬೇಕಿದ್ದವರು. ಇಲ್ಲಾಂದರೆ ಬೇಡದಿದ್ದವ್ರು ಬೇಡ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ರೋಸ್ ಕಡ್ಡಿಯಿಂದ ಒಂದಷ್ಟುದ ಕಟ್ ಮಾಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಇದೇನು ಬೇಕಿಲ್ಲ, ಬೇಕಿದ್ದವ್ರು ಹಾಕ್ಕೋಬೋದು. ಯಾಕಂದರೆ ನಿಮಗೆ ನೋಡಿ, ನಾನು ತುಂಬ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ಲೆಂತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ತೊಗೊಳ್ಳಿ. ಸೊ ನೋಡಿ, ಇಷ್ಟು ಲೆಂತ್ ತೊಗೊಂಡಿದ್ದೀನಿ. ನೋಡಿ, ನಾನು ಇವಾಗ ಇದೊಂದು 2 ಮೊಳ ಆಗೋಷ್ಟು ದಾರ ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ನೋಡಿ ಇದು 2 ಎಳೆ ದಾರ ಡಬಲಾಗಿ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ನೋಡಿ, ಕಾಣಿಸ್ತಿದೆಯಾ? ಈ ಥರ ಕರೆಕ್ಟಾಗಿ ಚುಚ್ಕೊಂಡು ಬರಬೇಕು. ಕೈಗೆ ಏನಾದರೂ ಸೂಜಿ ಚುಚ್ಕೊಳ್ಳುತ್ತೆ ನೋಡ್ಕೊಳ್ಳಿ. ಸೊ ನೋಡ್ಬೋದು, ನಾನಿಲ್ಲಿ 5 ಹೂವು ಹಾಕ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿದೆಯಾ? 5 ಹೂವು ಹಾಕ್ಕೊಂಡಿದ್ದೀನಿ. ಸೊ ಇದೇ ಥರ ನೀವು 5 ಬೇಕಾದರೆ ಹಾಕ್ಕೊಬೋದು. ಸೊ ಹೂವು ಒಂದು ಸ್ವಲ್ಪ ದಪ್ಪ ಇದ್ದರೆ 5 ಹಾಕ್ಕೊಳ್ಳಿ, ಹೂವು ಸ್ವಲ್ಪ ಸಣ್ಣ ಇದ್ದರೆ 6 ಹಾಕ್ಕೊಳ್ಳಿ. ನೋಡಿ, ಈ ಥರ ನಾನು 5 ಹಾಕ್ಕೊಂಡಿದ್ದೀನಿ. 5 ರೋಸ್ ಹಾಕ್ಕೊಂಡು ಈ ಥರ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ತುದಿಯಲ್ಲಿ ಒಂದು ಇಷ್ಟುದ್ದ ದಾರ ಗ್ಯಾಪ್ ಬಿಡಿ. ಸೊ ನೋಡಿ, ಇದೇ ಥರ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೋಡಿ, ಕಾಣಿಸ್ತಿದೆಯಾ? ಈ ತೋಟ ಏನಿದೆ ಇದ್ರ ಸೆಂಟ್ರಿಗೆ ಸೂಜಿ ಬರಬೇಕಾಗುತ್ತೆ. ನೋಡಿ, ಇದೇ ಥರ ಸುತ್ತು 4, ಇಲ್ಲಾಂದರೆ 5, ಇಲ್ಲಾಂದರೆ 6 ಕೂಡ ಬರುತ್ತೆ. ರೋಸ್ ಸಣ್ಣ ಯಾವ ಥರ ಇರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈ ಥರ 5 ಇಟ್ಕೊಂಡು ಈ ಥರ ಕವರ್ ಮಾಡ್ಕೊತ ಬರಬೇಕು. ಇವಾಗ ಹಿಂಗೆ ಕೆಳಗಡೆ ಹೇಳ್ಕೊಂಡು, ಸೊ ಈ ರೋಸ್ ನಾವೇನು ಫಸ್ಟ್ ಕೋಸಿದ್ದೀವಿ ಅದ್ರ ಮೇಲೆ ಈ ಥರ ಕುತ್ಕೊಂಡ್ರೆ ನೋಡಿ, ಈ ಥರ ಕುತ್ಕೊಳ್ಳುತ್ತೆ. ಇದೇ ಥರ ನೀವು ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡು ನಾನು 5 ಹಾಕ್ಕೊಂಡು ಬರ್ತಾಯಿದ್ದೀನಿ. ಒಂದು ಲೇಯರ್ಗೆ 5 ಹಾಕ್ಕೊಂಡು ಬರ್ತಾಯಿದ್ದೀನಿ. ನೀವು ಬೇಕಿದ್ದರೆ ರೋಸ್ ದಪ್ಪ ಇದ್ದರೆ 4 ಹಾಕ್ಕೊಬೋದು, ಇಲ್ಲ 5 ಹಾಕ್ಕೊಬೋದು. ನಾನು 5 ಹಾಕ್ಕೊಂಬರ್ತಿದ್ದೀನಿ. ನೋಡಿ, ಈ ಥರ. ಸೊ ಇದೆಲ್ಲ ಒಂದೇ ಲೆವೆಲಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೋಡಿ, ಕ್ಲೀನಾಗಿ ಇದ್ರ ಲೆವೆಲ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಕುಂಡ್ರಿಸ್ಕೊಂಡು ಬನ್ನಿ. ಒಂದೊಂದು ತೋಟ ದೊಡ್ಡದಾಗಿರುತ್ತೆ, ಅದನ್ನು ಬೇಕಾದರೆ ನೀವು ಸ್ವಲ್ಪ ಕಟ್ ಮಾಡಿಕೊಂಡು ಸುತ್ತ ರೌಂಡ್ ಹಾಕ್ಕೊಂಡು ಬರ್ತಿದ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಕಾಣಿಸ್ತಿದೆ. ಇದು ಒಬ್ಬಳೇ ವೀಡಿಯೋ ಮಾಡ್ತಾಯಿದ್ದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಇದಾಗ್ತದೆ. ರೋಸ್ ಇರುತ್ತೆ ಕೆಳಗಡೆ ಸೇರಿಸ್ಕೊಂಡ್ರೆ ನೋಡಿ, ಈ ಥರ ಇಷ್ಟುದ್ದ ನಾನು ಕೋಸಿದ್ದೀನಿ. ಸೊ ನೋಡಿ, ಈ ಥರ ಮಾಡ್ಕೊಂಡ್ರೆ ನೋಡಿ, ಎಲ್ಲ ಒಂದೇ ಕಡೆ ಲೆವೆಲ್ಲಾಗಿದೆ. ಸೊ ನೋಡ್ತಾರೆ ನೋಡಿ, ಈ ಥರ ದಿಂಡಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಟೈಟಾಗಿ ಕುಂಡ್ರಿಸ್ಕೊಂಡ್ರೆ ಈ ಥರ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ನೋಡಿ, ಇದೇ ಥರ ಇದೇ ಪ್ರೊಸೀಜರಲ್ಲಿ ನೀವು ಈ ಥರ ಕೋಸ್ಕೊತಾ ಬರಬೇಕು.
ಒಂದು ಎರಡೆರಡು ಲೇಯರ್ ಹಾಕ್ಕೊಂಡು ಸೂಜಿಗೆ ನೀವು ಕೆಳಗಡೆ ಎಳ್ಕೊತಾ ಬನ್ನಿ, ಯಾಕಂದರೆ ಆವಾಗ ನಿಮಗೆ ಸ್ಟಿಫಾಗಿ ಸಿಗುತ್ತೆ. ಅವಾಗ ನಿಮ್ಗೆ ಕಂಫರ್ಟಬಲ್ಗೂ ಇರುತ್ತೆ. ಈ ಥರ ಮಾಡ್ಕೊಂಡು ಬರ್ತಿದ್ರೆ ಈ ಥರ ನಿಮಗೆ ಕಂಫರ್ಟಬಲಾಗಿ ಕಾಣಿಸುತ್ತೆ ನೋಡಿ. ಇಲ್ಲೇನು ಪೋರ್ಷನ್ ಇದೆ ನೋಡಿ, ಇದು ಸೆಂಟರಲ್ಲಿದೆ. ಇದೇ ಥರನೇ ಮಾಡ್ಕೊಂಡು ಬರಬೇಕು. ಸೊ ನೋಡಿ, ಎಲ್ಲದಕ್ಕೂ ಸೇರಿಸಿ ನಾನು ಸೆಂಟ್ರಲ್ಲೇ ಹಾಕಿದ್ದೀನಿ. ಸೊ ಈಗ ನಾನು 2 ಲೇಯರ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಟೈಟಾಗಿರುತ್ತೆ ನೋಡಿ. ಸೊ ನೋಡಿ, ಹಿಂಗೆ ಹೇಳ್ಕೊಂಡು ಹಿಂಗೆ ಕುಂಡ್ರಿಸ್ಕೋಬೇಕು, ಅಷ್ಟೇ ಕೂತ್ಕೊಳ್ಳುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಇದರಲ್ಲೂ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ ಹಬ್ಬಗಳಿಗೆಲ್ಲ. ರೋಸ್ ಕಮ್ಮಿ ಇದ್ದಾಗ ಮಾಡ್ಕೊಳ್ಳಿ, ರೋಸ್ ಜಾಸ್ತಿ ರೇಟ್ ಇದ್ದಾಗ ಮಾಡೋಕ್ಕೆ ಹೋಗಬೇಡಿ ನೋಡಿ ಫ್ರೆಂಡ್ಸ್. ಆದರೆ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕೈಗೆ ಸೂಜಿ ಚುಚ್ಕೊಂಡ್ಬಿಡುತ್ತೆ, ಆದರೆ ಹುಷಾರಾಗಿ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಿಗೆ ಅದೇನು ಕಷ್ಟ ಅನಿಸಲ್ಲ. ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ಸೂಜಿ ನೋಡ್ಕೋಬೇಕು. ಕೈಗೆ ಯಾಮಾರು ಚುಚ್ಕೊಂತಂದರೆ ರಕ್ತ ಬರೋ ಚಾನ್ಸಸ್ ಇರುತ್ತೆ. ರಕ್ತ ಬರೋ ಚಾನ್ಸಸ್ ಏನು ಬಂದೇ ಬರುತ್ತೆ. ಸೊ ನೋಡಿ, ಈ ಥರ ಸೆಂಟ್ರ್ ನೀವು ನೋಡ್ಕೊಂಡು ಕರೆಕ್ಟಾಗಿ ಕುಂಡ್ರಿಸ್ಕೊಬಿಟ್ರೆ ಆವಾಗ ಅದು ಬೀಳಲ್ಲ. ಅವಾಗ ನಿಮಗದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ, ಈ ಥರ ಎಳ್ಕೊಂಡು, ಸೊ ನೋಡಿ ಈ ಥರ ಎಳೆದು ಈ ಥರ ಕುಂಡ್ರಿಸಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ದಿಂಡು ಮಾಡಿದ್ದೀನಿ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಲುಕ್ಕಾಗಿದೆ. ಸೊ ನೋಡಿ, ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಸೊ ನೋಡಿ, ಇನ್ನೂ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇಷ್ಟುದ್ದ ಇದೆ. ಸೊ ಇಷ್ಟುದ್ದ ನಾನು ಮಾಡಿದ್ದೀನಿ ಫ್ರೆಂಡ್ಸ್, ನೋಡ್ತಿರ್ಬೋದು. ಎಲ್ಲ ಟೈಟಾಗಿ ಕುಂಡ್ರಿಸ್ಕೊಂಡಿದ್ದೀನಿ. ಸೊ ನೋಡಿ, ಇಷ್ಟು ಲೆಂತಾಗಿದೆ. ನಾನು ಇಷ್ಟುದ್ದ ಲೆಂತಿಗೆ ಇದು ಮಾಡ್ಕೊತಿದ್ದೀನಿ. ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಇದು ಹಾರ ಕೂರಿಸೋದು ಸಾಕಿಷ್ಟುದ್ದ ಅಂತ ಅಂದ್ಕೊಂಡು. ಸೊ ನೋಡಿ, ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವೀಡಿಯೋ ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಆದ್ರೂ ಮಾಡ್ತಿದ್ದೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಚೆನ್ನಾಗಿ ಕಾಣಿಸುತ್ತೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಅದೇ ಬೇಜಾರು. ಸಬ್ಸ್ಕ್ರೈಬು ಮಾಡ್ತಿಲ್ಲ, ಲೈಕು ಮಾಡ್ತಿಲ್ಲ, ಕಮೆಂಟು ಮಾಡ್ತಿಲ್ಲ. ಸೊ ನೋಡಿ ಫ್ರೆಂಡ್ಸ್, ನಾನು ಇಷ್ಟುದ್ದ ಮಾಡಿದ್ದೀನಿ. ಸೊ ಇಲ್ಲಿಗೆ ನಾನು ಇಲ್ಲಿ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇಷ್ಟುದ್ದ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಯಾವ ಥರ ಲುಕ್ಕಾಗಿ ಕಾಣಿಸುತ್ತೆ ಅಂತ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಮಾಡ್ಬೋದು. ಕ್ಲೀನಾಗಿ ಚೆನ್ನಾಗಿರುತ್ತೆ, ಲುಕ್ಕಾಗೂ ಇರುತ್ತೆ. ಯಾವುದಾದ್ರೂ ಹಬ್ಬಗಳಿಗೆ ಹರಿಗಳಿಗೆ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್. ಇವಾಗ ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ನೋಡಿ, ನಾನು ಇಷ್ಟುದ್ದ ಮಾಡಿದ್ದೀನಿ. ರೋಸಲ್ಲಿ ತಂದು ಕೋಸ್ಕೊಂಡಿದ್ದೀನಿ. ಸೊ ನೋಡಿ, ನನಗೆ ಇಷ್ಟಿಗೆ ಸಾಕು ಅನಿಸ್ತು. ಸೊ ನಾನು ಇವಾಗ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ವೀಡಿಯೋ ಸ್ವಲ್ಪ ನಾನು ಅಪ್ಲೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ. ಸೊ ಏನಾದರೂ ತಪ್ಪಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ವೀಡಿಯೋಗಳಿಗೆ ಕಾಯ್ತಾಯಿರಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಸೊ ನೋಡಿ, ಈ ಥರ ಇಷ್ಟುದ್ದ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ, ಸೊ ನೋಡಿ, ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಫ್ರೆಂಡ್ಸ್.